ಸಮಯದಲ್ಲಿ ಈ ಶುಭ ಸಮಾಚಾರವನ್ನು ನಾವು ಸ್ಪಷ್ಟವಾಗಿ ಪರಿಶುದ್ಧಾತ್ಮನ ಬಲದಿಂದ ದೇವರು ನೇಮಕ ಮಾಡಿರ್ತಕ್ಕಂಥ ಕುಮಾರ ದಿನಕರ ಪ್ರಸಾದ್ ಅವರ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಈ ಸಮಯದಲ್ಲಿ ಮಾತಾಡಲಿಕ್ಕಿದ್ದಾರೆ. ಈ ಸಮಯದಲ್ಲಿ ಚಪ್ಪಳೆ ಹೊಡೆದು ನಾವು ಸ್ವಾಗತ ಮಾಡೋಣ ಪ್ರಿಯರೇ. ಎಲ್ಲರೂ ಕಣ್ಣುಗಳು ಮುಚ್ಚಿ ಮೊಣಕಾಲೂರ್ರಿ. ಚಿಕ್ಕ ಪ್ರಾರ್ಥನೆ. ಎಲ್ಲರೂ ಕಣ್ಣು ಮುಚ್ಚಿ ಮೊಣಕಾಲೂರ್ರಿ. ಚಿಕ್ಕ ಪ್ರಾರ್ಥನೆ. ದೇವರೇ, ನನ್ನೊಟ್ಟಿಗೆ ಮಾತಾಡಪ್ಪ. ಇವತ್ತು ನೀನು ಮಾತಾಡಿದರೆ ಕೊರಡು ಚಿಗುರುವುದಯ್ಯ, ನೀನು ಮಾತಾಡಿದರೆ ಬರಡು ಅಯ್ಯನವಾಗುವುದಯ್ಯ, ನೀನು ಮಾತಾಡಿದರೆ ಇಲ್ಲದ್ದು ಇರುವಂಥದ್ದಾಗುವುದಯ್ಯ, ಇದ್ದದ್ದು ಇಲ್ಲದಂತಾಗುವುದಯ್ಯ. ನೀನು ನನ್ನ ಸಂಗಡ ಮಾತಾಡು ದೇವರೇ ಎಂಬುದಾಗಿ ಪ್ರತಿಯೊಬ್ಬರು ದೇವರನ್ನ ಕೇಳಿಕೊಡ್ರಿ. ಸಮಯದಲ್ಲಿ ಪರಿಶುದ್ಧನು 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 ಎಂಬುದಾಗಿ ಕೋಟ್ಯಾನು ಕೋಟಿ ದೂತರ ಮೂಲಕವಾಗಿ ನಿತ್ಯಗಾನ ಪ್ರತಿಗಾನದಲ್ಲಿ ಆರಾಧಿಸಲ್ಪಡುವಂತ ಸರ್ವಶಕ್ತಿಯುಳ್ಳ ಮಹಾದೇವ, ನಿಮಗೆ ಕೋಟಿ ಕೋಟಿ ವಂದನೆಗಳು, ಸ್ತೋತ್ರಗಳು, ನಮಸ್ಕಾರಗಳು, ಪ್ರಣತಗಳು. ದೇವ ತಂದೆಯೇ, ಸರ್ವ ಮಾನವರ ರಕ್ಷಣೆಗಾಗಿ ಲೋಕಕ್ಕೆ ನೀನು ಬರಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ತಂದೆಯೇ, ನರ ಮನುಷ್ಯರನ್ನ ರಕ್ಷಣೆ ಮಾಡಲು ನರ ಅವತಾರಿಯಾಗಿ ಬಂದಿರುವ ದೇವ, ನಿಮಗೆ ಸ್ತೋತ್ರ. ಶಾಶ್ವತವಾಗಿರುವ ನಿನ್ನ ಲೋಕದಲ್ಲಿ ಸುಖ ಸಂತೋಷ ಸಮೃದ್ಧಿಯಿಂದ ಜೀವಿಸಲು ಪ್ರತಿಯೊಬ್ಬರ ಮನಗಳನ್ನ ಶುದ್ಧಿಗೊಳಿಸಿ ಸಿದ್ಧಪಡಿಸಿ ನೀನು ಕೊಟ್ಟಿರುವ ಈ ವಾಯ್ದೆಯಲ್ಲಿ ನಿನ್ನನ್ನು ಮಹಿಮೆಪಡಿಸುವಂತೆ, ನಿನ್ನ ಮಕ್ಕಳಾಗಿ ಲೋಕದಲ್ಲಿ ರಾರಾಜಿಸುವಂತೆ, ಪರಲೋಕದ ಭಾಗ್ಯದ ಆನಂದ ಕೃಪೆಯನ್ನ ತೋರ್ಪಡಿಸುವಂತೆ, ನಮ್ಮನ್ನು ನಿನ್ನ ಸ್ಪಷ್ಟತೆಯಲ್ಲಿ ಪವಿತ್ರತೆಯಲ್ಲಿ ಜೀವಿಸುವ ಹಾಗೆ ಮಾಡಲು ನಮ್ಮ ಮಧ್ಯದಲ್ಲಿ ಪ್ರವೇಶ ಮಾಡಿದ ಮಹಾದೇವ, ನಿಮಗೆ ಸ್ತೋತ್ರಗಳು. ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀವು ಮಾತಾಡ್ರಿ. ನನ್ನನ್ನು ನಮ್ಮೆಲ್ಲರನ್ನು ಬಲಪಡಿಸಿರಿ. ಪರಲೋಕ ರಾಜ್ಯದ ಸುವ್ಯವಸ್ಥೆಗಳನ್ನು ತಿಳಿಯಪಡಿಸಿರಿ. ನಜರೇತಿನ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಎಲ್ಲರ ಗಂಟೆಗೆ ಚಪ್ಪಲಿ ಹೊಡೆದು ಸ್ವಾಗತ ಮಾಡಿ. ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ನನ್ನ ಪ್ರಾಣ ದುರ್ಗವಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಶುಭಾಭಿವಂದನೆಗಳು. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆತನ ಕೃಪೆ ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಒಂದು ಶುಭ ಸಮಾಚಾರದ ವಿಷಯವಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಸಂತೋಷವಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಎಷ್ಟು ಜನ ಸಂತೋಷವಾಗಿದ್ದಾರೆ? ಎಲ್ಲರೂ ಸಂತೋಷವಾಗಿದ್ದೀರಾ? ಒಂದೇ ಕಾರಣ, ಯಾಕೆ? ಯೇಸು ಕ್ರಿಸ್ತನು ಈ ಲೋಕಕ್ಕೆ ರಕ್ಷಕನಾಗಿ ಜನಿಸಿ ಬಂದಿರತಕ್ಕಂತ ಶುಭದ ಗಳಿಗೆ ಇದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದದ ಲೋಕದ ಚಂದದ ಸುತನು ಜನಿಸಿ ಬಂದಾನು, ದಯೆಯಿಂದ ಇಳಿದು ಬಂದಾನು. ಅಂದದ ಲೋಕದ ಚಂದದ ಸುತನು ಜನಿಸಿ ಬಂದಾನು, ದಯೆಯಿಂದ ಇಳಿದು ಬಂದಾನು. ಉನ್ನತ ಲೋಕ ಬಿಟ್ಟು ಬಂದಾನು, ಅನುಗ್ರಹಿಸಿ ಜನಿಸಿ ಬಂದಾನು. ಉನ್ನತ ಲೋಕ ಬಿಟ್ಟು ಬಂದಾನು, ಅನುಗ್ರಹಿಸಿ ಜನಿಸಿ ಬಂದಾನು. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮ್ಯಾಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮ್ಯಾಲೆ ಖುಷಿ ತಂದಣ್ಣ. ಓ ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರಕ್ಷಕ ಅಂದ್ರೆ
ಪಾಪದಿಂದ ಬಿಡಿಸಿ ಕಾಯುವಂತಾತನು, ಮೋಕ್ಷಕ್ಕೆ ಸೇರಿಸುವಂತಾತನು. ಆ ದೇವರೇ ಈ ಲೋಕಕ್ಕೆ ಇಳಿದು ಬರಬೇಕಾದಂತ ಒಂದು ಅವಶ್ಯಕತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರಕ್ಷಣೆಯ ಮಾರ್ಗದಲ್ಲಿ ಇರುವಂತವರಿಗೆ ಈಗಾಗಲೇ ಪರಲೋಕದ ಸೀಟ್ ಎನ್ನುವಂಥದ್ದು ಏನಾಗಿದೆ, ಕನ್ಫರ್ಮ್ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಭಾರತದ ಸಂಸ್ಕೃತಿಯ ಪ್ರಕಾರವಾಗಿ ನಾವು ನೋಡಿಕೊಳ್ಳುವಂಥದ್ದೇ ಆದರೆ ಪ್ರಿಯರೇ, ಯಾವ ದೇಶದಲ್ಲಿ ಆಗದ ಒಂದು ದೇವರ ಕುರಿತಾಗಿರ್ತಕ್ಕಂಥ ಆಲೋಚನೆಗಳು, ಯೋಚನೆಗಳು ಯಾವ ದೇಶದಲ್ಲಾದವು ಅಂದ್ರೆ ನನ್ನ ಭಾರತ ದೇಶದಲ್ಲಿ. ನನ್ನ ಭಾರತ ದೇಶದಲ್ಲಿರ್ತಕ್ಕಂಥ ವೇದಗಳ ಕಾಲದಲ್ಲಿ ಜನಿಸಿರ್ತಕ್ಕಂಥ ನಮ್ಮ ಭಾರತೀಯ ಪೂರ್ವಿಕರು ದೇವರನ್ನ ಹುಡುಕುವುದಕ್ಕೋಸ್ಕರವಾಗಿ, ದೇವರನ್ನ ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅನೇಕವಾಗಿರ್ತಕ್ಕಂಥ ಮೆಟ್ಟಿಲುಗಳನ್ನ ತಮ್ಮ ಜ್ಞಾನದ ಮೂಲಕವಾಗಿ, ಮಾರ್ಗದ ಮೂಲಕವಾಗಿ, ತಮಗೆ ದೇವರು ಕೊಟ್ಟಿರ್ತಕ್ಕಂಥ ಬುದ್ಧಿಯ ಮೂಲಕವಾಗಿ ಆ ದೇವರನ್ನ ಒಲಿಸಿಕೊಳ್ಳಬೇಕೆಂಬುದಾಗಿ ಪ್ರಯತ್ನ ಪಟ್ಟರು ಪ್ರಿಯರೇ. ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಅವರು ಮೊದಲನೇದಾಗಿ ಅನುಸರಿಸಿದ ಮಾರ್ಗ ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂದ್ರೆ ನಾವು ಯಾವುದೇ ಕೆಟ್ಟ ಕೆಲಸಗಳು, ಪಾಪಗಳನ್ನು ಮಾಡಿರುವಂತ ಸಮಯದಲ್ಲಿ ಒಳ್ಳೆ ಕ್ರಿಯೆಗಳ ಮೂಲಕ ಅದನ್ನ ಏನ್ ಮಾಡ್ಬೋದು, ನಾವು ಪಾಪಕ್ಕೆ ಫಲಿತವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಮಯದಲ್ಲಿ ಕರ್ಮ ಮಾರ್ಗದಲ್ಲಿ 6 ರೀತಿಯ ಯಜ್ಞಗಳನ್ನ ಅರ್ಪಣೆ ಮಾಡ್ತಾರೆ. ಮೊದಲನೆಯ ಯಜ್ಞ ಅಶ್ವಮೇಧ, ಅಂದ್ರೆ ಕುದುರೆಗಳನ್ನ ಬಲಿ ಕೊಟ್ಟರು ದೇವರಿಗೆ. ಕುದುರೆಗಳನ್ನ ಬಲಿ ಕೊಟ್ಟಾಗಲೂ ಕೂಡ ದೇವರು ಅವರಿಗೆ ಒಲಿಯಲಿಲ್ಲ. ಆಮೇಲೆ ಕುರಿಗಳನ್ನ, ಅಜಮೇಧ, ಕುರಿಗಳನ್ನು ಬಲಿ ಕೊಟ್ಟರು. ಕುರಿಗಳನ್ನು ಬಲಿ ಕೊಟ್ಟಾಗಲೂ ಕೂಡ ಅವರು ಒಲಿಯಲಿಲ್ಲ. ಆಮೇಲೆ ಗೋಮೇಧ, ಆಕಳುಗಳನ್ನ ಬಲಿ ಕೊಟ್ಟರು. ದೇವರು ಒಲಿತಾನೇನೋ ಅಂತೇಳಿ ಆ ಆಕಳುಗಳು ಬಲಿ ಕೊಟ್ಟಾಗಲೂ ಕೂಡ ದೇವರು ಒಲಿಯಲಿಲ್ಲ ಪ್ರಿಯರೇ. ಒಂದು ವೇಳೆ ನಮ್ಮ ಅಹಂಕಾರ, ನಮಗಿರ್ತಕ್ಕಂಥ ಗರ್ವವನ್ನ ದೇವರಿಗೆ ಸಮರ್ಪಣೆ ಮಾಡಿ ಮಕ್ಕಳನ್ನಾಗಲಿ ಬಲಿ ಕೊಡೋಣ ಅಂತೇಳಿ ನರಮೇಧ ಎನ್ನುವಂತ ಒಂದು ಸಿಸ್ಟಮ್ ಅನ್ನು ತಂದಾಗಲೂ ಕೂಡ ದೇವರು ಅವರಿಗೆ ಒಲಿಯಲೇ ಇಲ್ಲ. ಆ ಒಂದು ಸಮಯದಲ್ಲಿ ವಾಜಪೇಯ, ರಾಜಸೂಯ ಎನ್ನುವಂತ ಟೋಟಲ್ 6 ಯಜ್ಞಗಳನ್ನ ಅವರು ಅರ್ಪಣೆ ಮಾಡ್ತಾರೆ. ಆದ್ರೆ ಅವರು ದೇವರನ್ನ ಒಲಿಸಿಕೊಳ್ಳಲು ಅವರಿಂದ ಆಗಲಿಲ್ಲ ಪ್ರಿಯರೇ. ಆ ಒಂದು ಸಮಯದಲ್ಲಿ ಜ್ಞಾನ ಮಾರ್ಗವನ್ನ ಎರಡನೇದಾಗಿ ಅವರು ಅವಲಂಬನೆ ಮಾಡ್ತಾರೆ. ನಮ್ಮ ಜ್ಞಾನದ ಮೂಲಕವಾಗಿಯೇ ದೇವರನ್ನ ನಾವು ಒಲಿಸಿಕೊಳ್ಳಬೇಕು ಹೊರತು ಯಾವುದರಿಂದ ಸಾಧ್ಯವಿಲ್ಲ ಎಂಬುದಾಗಿ ಜ್ಞಾನ ಮಾರ್ಗವನ್ನ ಅನುಸರಿಸುವಂತ ಸಮಯದಲ್ಲಿ ಪತಂಜಲಿ ಎನ್ನುವಂತ ವ್ಯಕ್ತಿ ಬರ್ತಾನೆ. ಆ ಪತಂಜಲಿ ಏನ್ ಹೇಳ್ತಾನಂದ್ರೆ, ಯೋಗ ಮಾಡಬೇಕು, ಯೋಗ ಮಾಡುವುದರ ಮೂಲಕವಾಗಿ ನಾವು ದೇವರನ್ನ ಒಲಿಸಿಕೊಳ್ಳಬಹುದು. ದೇವರ ಆತ್ಮನು, ನಮ್ಮ ಆತ್ಮನು ಒಂದಾಗಿ ಲೀನವಾದಂತ ಸಮಯದಲ್ಲಿ ನಾವು ದೇವರನ್ನ ನಾವು ಒಲಿಸಿಕೊಳ್ಳಬಹುದಂತೇಳಿ ಯೋಗಗಳನ್ನ ತರ್ತಾರೆ. ಯೋಗ ತಂದಂತ ಸಮಯದಲ್ಲಿ ಜ್ಞಾನ ಮಾರ್ಗದ ಪತಂಜಲಿ ಎನ್ನುವಂತ ವ್ಯಕ್ತಿ ಯೋಗವನ್ನ ದೇವರು ಬೇರೆ ನಾನು ಬೇರೆ ಎನ್ನುವಂತ ದ್ವೈತ ಸಿದ್ಧಾಂತವನ್ನ ಆತನು ಪ್ರತಿಪಾದ ಮಾಡಿದರೆ, ಆಮೇಲೆ ಬಂದಿರತಕ್ಕಂತ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಅಂದ್ರೆ ದೇವರು ನಾನೇ, ನಾನೇ ದೇವರು ಎಂಬುದಾಗಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಒಂದು ಸೂತ್ರವನ್ನು ಅಳವಡಿಸಿಕೊಂಡು ಆ ದ್ವೈತ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ವೇದವನ್ನ ಅದ್ವೈತ ಸಿದ್ಧಾಂತದಲ್ಲಿ ಅಳವಡಿಸಿಕೊಂಡಾಗಲೂ ಕೂಡ ಏನಾಗ್ಲಿಲ್ಲ, ವರ್ಕೌಟ್ ಆಗ್ಲಿಲ್ಲ. ದೇವರನ್ನು ಅವರು ಒಲಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಆ ಒಂದು ಸಮಯದಲ್ಲಿ ಅವರು ಮತ್ತೆ ಇನ್ನು ನಾವು ದೇವರನ್ನು ಒಲಿಸಿಕೊಳ್ಳಬೇಕು ಅಂತೇಳಿ ಒಂದು ಭಕ್ತಿ ಮಾರ್ಗವನ್ನ ಮಾಡ್ತಾರೆ. ಆ ಭಕ್ತಿ ಮಾರ್ಗದಲ್ಲಿ ಒಂದು ಬೊಂಬೆಯನ್ನ ಮುಂದೆ ಇಟ್ಕೊಂಡು ಅದಕ್ಕೆ ಭಜನೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಸ್ತೋತ್ರಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭಜನೆ ಮಾಡುವಂತ ಸಮಯದಲ್ಲಿ ಆ ಬೊಂಬೆಗೆ ಅವರು ಕನೆಕ್ಟ್ ಆದ್ರೆ ಹೊರತಾಗಿ, ಅವರು ಕಾನ್ಸಂಟ್ರೇಷನ್ ಬಂತೆ ಹೊರತಾಗಿ, ಆದ್ರೆ ದೇವರು ಅವ್ರಿಗೆ ಏನಾಗ್ಲಿಲ್ಲ, ಒಲಿಯಲಿಲ್ಲ. ಆ ಒಂದು ಸಮಯದಲ್ಲಿ ಇವರೆಲ್ಲರೂ ಕೂಡಿ, ಬ್ರಾಹ್ಮಣೋತ್ತಮರು, ಶಾಸ್ತ್ರ ಪಂಡಿತರು ಎಲ್ಲ ಕೂಡಿ ಒಂದು ವಿಷಯವನ್ನ ಮಂಡಿಸ್ತಾರೆ. ಅಶಾಶ್ವತ ಲೋಕದಲ್ಲಿ, ನಾಶವಾಗುವ ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಾವು ಶಾಶ್ವತ ಲೋಕದಲ್ಲಿ ಇರ್ತಕ್ಕಂಥ ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ದೇವರೇ ಈ ಲೋಕಕ್ಕೆ ನರ ಅವತಾರಿಯಾಗಿ ಇಳಿದು ಬರಬೇಕು ಎನ್ನುವಂತ ಅವತಾರ ಎನ್ನುವಂತ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದ್ರು ಪ್ರಿಯರೇ. ಆ ಒಂದು ಸಮಯದಲ್ಲಿ ನಾನೇ ದೇವರು ಅಂತೇಳಿ ಎಷ್ಟೋ ಜನರು ಏನ್ ಮಾಡಿದ್ರು,
ಹೇಳಿಕೊಂಡು ಬಂದ್ರು. ಇವತ್ತಿನವರೆಗೂ ಕೂಡ ನಾನೇ ದೇವರು, ನಾನೇ ದೈವ ಮಾನವ ಅಂತೇಳಿ ಮೊನ್ನೆ ರೀಸೆಂಟ್ ಆಗಿ 2-3 ಮಂತ್ಸ್ ಬ್ಯಾಕ್ ನಮ್ಮ ಭಾರತ ದೇಶದಲ್ಲಿ ಆ ಒಬ್ಬ ಬಾಬಾ ಜೈಲಿಗೆ ಹೋಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಬ್ರಾಹ್ಮಣ ಪಂಡಿತರು ಏನ್ ಮಾಡಿದ್ರು ಅಂದ್ರೆ, ಆ ಒಂದು ಸಮಯದಲ್ಲಿ ದೇವರಾಗಿ ಬರುವಂತ ವ್ಯಕ್ತಿಯು ಇರತಕ್ಕ ಲಕ್ಷಣಗಳನ್ನ ವೇದಗಳಲ್ಲಿ ಅವ್ರು ಏನ್ ಮಾಡಿದ್ರು, ಬರೆದಿಟ್ರು ಪ್ರಿಯರೇ. ಹಲ್ಲೆಲೂಯಾ, ವೇದಗಳಲ್ಲಿ ಬರೆದಿಟ್ರು. ಅವ್ರು ಏನಂತ ಬರೆದಿಟ್ರು ಅಂದ್ರೆ, ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ. ಓಂ ಅಂದ್ರೆ ವಾಕ್ಯ ಶಬ್ದ, ಓಂ ಅಂದ್ರೆ ಯೇಸು ಕ್ರಿಸ್ತ, ಬೇರೆ ಏನು ಅಲ್ಲ. ಯಾರು ಹೇಳಿದಾರ? ಸ್ವಾಮಿ ವಿವೇಕಾನಂದರು ಹೇಳಿದಾರ. ನಾನು ಹೇಳುವಂತ ಮಾತಲ್ಲ. ಯಾರು ಹೇಳಿರೋದು? ಸ್ವಾಮಿ ವಿವೇಕಾನಂದ. ಭಾರತದ ಉಕ್ಕಿನ ಪಿಂಡ, ಭಾರತದ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ಸಾರಿ ಹೇಳಿದಂತ ಒಬ್ಬ ಯೌವನಸ್ಥ. ಹಲ್ಲೆಲೂಯಾ, ಒಬ್ಬ ಸನ್ಯಾಸಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಾಮಿ ವಿವೇಕಾನಂದ ಹೇಳಿರುವಂತ ವಾಕ್ಯ ಓಂ ಅಂದ್ರೆ ಯಾರು? ಶಬ್ದ, ವಾಕ್ಯ, ಆತನೇ ಯೇಸು ಕ್ರಿಸ್ತ ಅಂತ ಹೇಳಿ. ಹಲ್ಲೆಲೂಯಾ. ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ಪುತ್ರ ಅಂದ್ರೆ ಮಗ. ಸೃಷ್ಟಿಕರ್ತನೇ ಮಗನ ಅವತಾರವಾಗಿ ಈ ಲೋಕಕ್ಕೆ ಏನ್ ಮಾಡ್ಬೇಕು? ಇಳಿದು ಬರಬೇಕು ಎಂಬುದಾಗಿ ಅವರು ಮೊದಲು ಒಂದು ನಿಬಂಧನೆಯನ್ನ ಮಾಡಿಕೊಂಡ್ರು. ಹಲ್ಲೆಲೂಯಾ. ಆಮೇಲೆ ಅವರು ಹೇಳ್ತಾ ಇದ್ದಾರೆ, ಓಂ ಶ್ರೀ ಕನ್ಯಾ ಸುತಾಯೋ ನಮಃ. ದೇವರಂದ್ರೆ ಒಬ್ಬ ಮನುಷ್ಯ, ಒಬ್ಬ ಗಂಡು ಹೆಣ್ಣು ಕಲೈಕದಿಂದ ಕೂಡಿದ ಸಮಯದಲ್ಲಿ ಹುಟ್ಟುವಂತ ಮಕ್ಕಳಾಗಿ ಆತನು ಬರಬಾರ್ದು. ಆತನು ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಂತೇಳಿ ನಮ್ಮ ವೇದಗಳು ಹೇಳ್ತವೆ, ಯಜುರ್ವೇದದ ಒಂದು ಗ್ರಂಥದಲ್ಲಿ. ಹಲ್ಲೆಲೂಯಾ. ಕನ್ಯಾ ಸುತಾಯೋ ನಮಃ. ಕನ್ನಿಕೆಯ ಹೊಟ್ಟೆಯಲ್ಲಿ ಆ ಸೃಷ್ಟಿಕರ್ತನು ಹುಟ್ಟಿ ಬರ್ಬೇಕು. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ಓಂ ಶ್ರೀ ದರಿದ್ರ ನಾರಾಯಣೋ ನಮಃ. ದರಿದ್ರ ಅಂದ್ರೆ ಕೆಳಗಡೆ ಇರುವಂತವನು, ನಾರಾಯಣ ಅಂದ್ರೆ ಮೇಲ್ಗಡೆ ಇರುವಂತವನು. ಹಲ್ಲೆಲೂಯಾ. ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ. ಅಂದ್ರೆ ಮೇಲ್ಗಡೆ ಇರುವಂತ ದೇವರು ಕೆಳಗಡೆ ಏನ್ ಮಾಡ್ಬೇಕು? ಇಳಿದು ಬರಬೇಕು. ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಆತನು ಇಳಿದು ಬರಬೇಕು. ಆಮೇಲೆ ಅವರು ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ, ಓಂ ಶ್ರೀ ವೃಕ್ಷ ಶಿಲಾಯೋ ನಮಃ. ಅಂದ್ರೆ ಯಾವ ರೀತಿಯಾಗಿ ಚಿಕನ್ ಕಟ್ ಮಾಡ್ಬೇಕಾದ್ರೆ ಒಂದು ಕಟ್ಟಿಗಿರುತ್ತಲ್ಲ, ಅದೇ ರೀತಿಯಾಗಿ ಆ ದೇವರು ಈ ಲೋಕಕ್ಕೆ ಬಂದು ಒಂದೇ ಒಂದು ಯಜ್ಞವನ್ನ ಮಾಡಬೇಕು. ಒಂದೇ ಯಜ್ಞ ಮಾಡಬೇಕು. ಆ ಯಜ್ಞದ ಮೂಲಕವಾಗಿಯೇ ಸರ್ವ ಲೋಕದ ಮಾನವರ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ ಪ್ರಿಯರೇ. ಓಂ ಶ್ರೀ ವೃಕ್ಷ ಶಿಲಾಯೋ ನಮಃ. ವೃಕ್ಷ ಅಂದ್ರೆ ಆ ಕಟ್ಟಿಗೆ, ಆ ಕಟ್ಟಿಗೆಗೆ ಒಡೆಯಲ್ಪಡಬೇಕು. ಶಿಲುಬೆಗೆ ಆತನು ಏರಿಸಲ್ಪಟ್ಟ. ಯಾರು? ಯೇಸು ಕ್ರಿಸ್ತನು ಒಬ್ಬ ಆತನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಅವರು ಹಂಗೆ ಹೇಳಿದ್ರು ಮುಂದೆ, ಓಂ ಶ್ರೀ ಪಂಚಗಾಯೋ ನಮಃ. ಅಂದ್ರೆ 5 ಗಾಯಗಳು ಉಳ್ಳವನಾಗಿರ್ಬೇಕು. 5 ಗಾಯಗಳು ಆತನಿಗೆ ಒಡಿಸಿಕೊಂಡಿರ್ಬೇಕು. 5 ಗಾಯಗಳು ದೇಹದಲ್ಲಿ ಆತನಿಗೆ ಆಗಿರ್ಬೇಕು. ಯಾಕಂದ್ರೆ ನಾವು ಕಣ್ಣಿನ ಮೂಲಕವಾಗಿ, ನೋಡೋದ್ರ ಮೂಲಕವಾಗಿ ಪಾಪ ಮಾಡ್ತೀವಿ, ಕೇಳೋದ್ರ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ, ಮಾತನಾಡೋದ್ರ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ. ಅದೇ ರೀತಿಯಾಗಿ ಸ್ಪರ್ಶದ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ ಆಲೋಚನೆಗಳ ಮೂಲಕವಾಗಿ ನಾವೇನ್ ಮಾಡ್ತೀವಿ? ಪಾಪ ಮಾಡ್ತೀವಿ. ಈ 5 ಪಾಪಗಳು ಹೋಗ್ಬೇಕಾದ್ರೆ ಆತನಿಗೆ, ಸೃಷ್ಟಿಕರ್ತನಿಗೆ 5 ಗಾಯಗಳು ಆಗಬೇಕು ಅಂದ್ರು. ಅದನ್ನು ಮುಗಿತು. ಆಮೇಲೆ ಅವರೇ ಹೇಳ್ತಾ ಇದ್ದಾರೆ, ಓಂ ಶ್ರೀ ಮೃತ್ಯುಂಜಯೋ ನಮಃ. ಮೃತ್ಯುಂಜಯ ಅಂದ್ರೆ ಮರಣವನ್ನ ಗೆದ್ದು ಎದ್ದು ಬರಬೇಕು ದೇವರಾಗಿರುವಂತ ಆತನು. ಹಲ್ಲೆಲೂಯಾ. ಆ ಓಂ ಶ್ರೀ ಮೃತ್ಯುಂಜಯೋ ನಮಃ ಅಂತೇಳಿ ಹೇಳಿ ಆ ದೇವರೇ ಈ ಧರೆಗೆ ತಾನೇ ಇಳಿದು ಬರಬೇಕು. ಕನ್ನಿಕೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಬೇಕು. ಆತನು ಶಿಲುಬೆಗೆ ಏರಿಸಲ್ಪಡಬೇಕು. ಆತನು 5 ಗಾಯಗಳನ್ನು ಉಳ್ಳವನಾಗಿರ್ಬೇಕು. ಆತನು ಮರಣಕ್ಕೆ ಬಲಿಯಾಗಬೇಕು. ಮರಣದ ಕೊಂಡಿಯನ್ನು ಮುರಿದು ಎದ್ದು ಬರಬೇಕು ಅಂತೇಳಿ ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ವೇದಗಳಲ್ಲಿ ಲಕ್ಷಣ ಉಳ್ಳಂತ ದೇವರು ಈ ಪ್ರಪಂಚದ ಚರಿತ್ರೆಯಲ್ಲಿ ಯಾರು ಕೂಡ ಇಲ್ಲ. ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಅವ್ರು ಹೇಳ್ತಾರೆ ಏನಂದ್ರೆ, ಆ ದೇವರೇ ಈ ಧರೆಗೆ ಇಳಿದು ಬರಬೇಕು ಅಂತೇಳಿ. ಆ ಒಂದು ಸಮಯದಲ್ಲಿ ಪ್ರಿಯರೇ ಅವರು ಅಂದ್ರೆ ಈಗ ನಾವು ಅನ್ಕೊಬಹುದು, ಯೇಸು ಸ್ವಾಮಿಯನ್ನ ದೇವಕುಮಾರ ಅಂತೇಳಿ ನಾವು ಅಂತೀವಲ್ಲ, ದೇವರ ಕುಮಾರ ಅಂತೇಳಿ ಅನ್ಬೇಕಾದ್ರೆ ದೇವರಿಗೆ ಏನಾದ್ರೂ ಮದುವೆ ಆಗಿದಾನಪ್ಪ. ನಮ್ಮ ಭಾರತದಾಗನೆ ಬಹಳ ಏನಂತ ಹೇಳ್ತೀವಿ ನಾವು, ಜ್ಞಾನವಂತರು, ಬುದ್ಧಿಜೀವಿಗಳು ಇರುವಂತ ಒಂದು ದೇಶ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮದುವೆ ಆಗಿದಾನಪ್ಪ, ಅದ್ರ ಸಲುವಾಗಿ ಯೇಸು ಸ್ವಾಮಿ ಹುಟ್ಟಿ ಬಂದ ನನ್ನ ಮಗನ ಅಂತೇಳಿ. ಹಲ್ಲೆಲೂಯಾ.
ಹಂಗಲ್ಲ. ಏನು? ದೇವರ ಲಕ್ಷಣಗಳು ಯಾರಲ್ಲಿದವೋ ಆತನೇ ದೇವರ ಕುಮಾರ. ಪರಿಪೂರ್ಣವಾಗಿ ದೇವರ ಲಕ್ಷಣವನ್ನ ಉಳ್ಳವನಾಗಿ ಈ ಲೋಕಕ್ಕೆ ಬಂದಂತ ಆತನು, ಆ ಲೋಕವನ್ನ ಬಿಟ್ಟು ಈ ಲೋಕಕ್ಕೆ ಬಂದಂತ ಆತನು ದೈವ ಕುಮಾರನಾಗಿರುವ ಆತನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಾಗೆ ಮರಿ ಅಂತೀವಿ, ಯಾಕಂದ್ರೆ ಕಾಗೆ ಇದ್ದಂಗೆ ಇರುತ್ತೆ. ಸಿಂಹಕ್ಕೆ ಸಿಂಹದ ಮರಿ ಅಂತೀವಿ, ಕೆಳಗಡೆ ಚಿಕ್ಕ ಸಿಂಹ ಇದ್ರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಲಕ್ಷಣಗಳನ್ನು ಉಳ್ಳಂತ ಕುಮಾರ ಆತ. ಅದ್ರ ಸಲುವಾಗಿ ಆತನು ದೇವರು ಪ್ಲಸ್ ಕುಮಾರ. ಯಾಕೆ ಆ ದೇವರೇ ಈ ಲೋಕಕ್ಕೆ ಇಳಿದು ಬರಬೇಕು? ಇದು ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ. ಅಲ್ಲಿಂದನೇ ಬುಸ್ ಅಂದ್ಬಿಟ್ರಪ್ಪ ಅಂದ್ರೆ ನಮ್ಮ ಪಾಪಗಳೆಲ್ಲ ಆರೋಗ್ಯ ಬಿಡುವುದಲ್ಲ, ಹೌದಿಲ್ಲ? ಸಿಂಪಲ್ ಮಾನವರ ಲಾಜಿಕ್ಗಳು. ದೇವರು ಒಂದು ನಿಬಂಧನೆ ಮಾಡಿದನಂದ್ರೆ ಆ ನಿಬಂಧನೆಯನ್ನು ಏನ್ ಮಾಡ್ತಾನಾತ? ನಿಯೋಜನೆಯನ್ನ ತಕ್ಕ ಕಾಲದಲ್ಲಿ ಏನ್ ಮಾಡ್ತಾನಾತ? ನೆರವೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ದೇವರು ಈ ಮನುಷ್ಯನ ಅವತಾರವಾಗಿ ತಗ್ಗಿಸಿಕೊಂಡು ಏನ್ ಮಾಡಿದ ಪ್ರೇರೆ? ಈ ಲೋಕಕ್ಕೆ ಆತನು ಜನಿಸಿ ಬಂದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ನೀವು ಅನ್ಕೊಳ್ತಾ ಇರ್ಬೋದು, ಕ್ರಿಸ್ಮಸ್ ಅಂದ್ರೆ ಕ್ರೈಸ್ತರಿಗೆ ಮಾತ್ರ ಹಬ್ಬ ಅಂತೇಳಿ. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಸಂಭ್ರಮಿಸುವಂತ ಎಲ್ಲಾ ಜಾತಿ ಜನರು ಆ ಹಬ್ಬ ಮಾಡುವಂತ ಹಬ್ಬ ಒಂದೇ, ಅದ್ಯಾವುದು? ಕ್ರಿಸ್ಮಸ್. ಯಾಕಂದ್ರೆ ದೇವರ ಹಬ್ಬ ಅದು. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ಒಬ್ಬಾತನೇ ದೇವರು. ಆ ದೇವರ ಹಬ್ಬ ಯಾವುದಾಗಿದೆ? ಕ್ರಿಸ್ಮಸ್ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೀಗೆ ಒಂದ್ಸಾರಿ ಗಂಡ ಹೆಂಡತಿ ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ. ಜೀವನ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತಂದ್ರೆ ಒಂದ್ಸಾರಿ ಗಂಡನ್ಗ ಆರಾಮಿಲ್ಲಾರಂಗ ಆಗ್ಬಿಡುತ್ತಾ ಯಜಮಾನಗ. ನೀವು ಇವತ್ತಿನ ದಿನ ಕೆಲ್ಸಕ್ಕೆ ಹೋಗ್ರಿ, ನಾನು ಆಮೇಲೆ ಇವತ್ತಿನ ದಿನ ರೆಸ್ಟ್ ಮಾಡ್ತೀನಿ ಅಂತೇಳಿ ಮನೆಯಲ್ಲಿ ಆತ ಕೂತ್ಕೊಳ್ತಾನ. ಆಕೆ ನಾನು ಕೂಡ ಕ್ರಿಸ್ಮಸ್ ಹಬ್ಬ ಹತ್ರ ಬಂತು, ಶಾಪಿಂಗ್ ಮಾಡಕ್ ಹೋಗ್ತೀನಿ ಅಂತೇಳಿ ಆ ಹೆಣ್ಮಗಳು ಕೂಡ ಶಾಪಿಂಗ್ ಮಾಡಕ್ ಹೋದ್ಲು. ಹೋದಂತ ಸಮಯದಾಗ ಆ ಹೆಣ್ಮಗಳು ಶಾಪಿಂಗ್ ಮಾಡಿ ಸಾಯಂಕಾಲ ಬರೋದ್ರೊಳಗಡೆ ಗಂಡ 10 ಗಂಟೆ ಕುಂತಿರ್ತಾನ. ಗಂಡ ಅಳೋದನ್ನ ನೋಡಿ ಹೆಂಡತಿ, ಗಂಡು ಮಕ್ಕಳು ಅಳೋದು ಕಡಿಮೆ, ವಾಸ್ತವ ನೈಜವಾಗಿ ಎಷ್ಟೋ ದೊಡ್ಡದಾಗಿರ್ತಕ್ಕಂಥ ದುಃಖ ನೋವಾದ್ರೂ ಮಾತ್ರ ಕಣ್ಣಲ್ಲಿ ನೀರು ಬರ್ತಾವ. ಆದ್ರೆ ಇವರು ಪ್ರಪಂಚದಲ್ಲಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಕಣ್ಣೀರು ಯಾವಾಗ್ಲೂ ಕಣ್ಣಲ್ಲಿ ಹನಿಗಳು ತುಂಬೇ ಇರ್ತಾವ. ಒಂದು ಮಾತಂದ್ರೆ ಕಣ್ಣೀರು ಬೀಳುತ್ತಾ, ಒಂದು ಏಟ್ ಹೊಡೆದ್ರೆ ಕಣ್ಣೀರು ಬೀಳುತ್ತಾ, ಸ್ವಲ್ಪ ಧಾರಾವಾಹಿ ನೋಡ್ಬಿಟ್ರೆ ಸೆಂಟಿಮೆಂಟ್ ಸೀನ್ ಬಂದ್ಬಿಟ್ರು ಕೂಡ ಕಣ್ಣೀರು ಬಂದ್ಬಿಡ್ತಾವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆವಾಗ ನನ್ನ ಯಜಮಾನ್ರು ಯಾಕೆ ಅಳಕತ್ತಾರ? ಯಾರಾದ್ರೂ ಏನಾದ್ರೂ ಮಾಡಿ ಹೋದ್ರೇನು, ಏನಾದ್ರೂ ಆಗ್ಲಾರ್ದು ಏನಾದ್ರೂ ಆಯ್ತೇನೋ, ನೋವಾಯ್ತೇನೋ ಅಂತೇಳಿ ಆ ಹೆಣ್ಮಗಳು ಅವಸರದಿಂದ ಅವೆಲ್ಲ ಲಗೇಜ್ ಅಲ್ಲಿ ಇಟ್ಟು ಶಾಪಿಂಗ್ ಮಾಡಿದ್ದಲ್ಲ, ಏನಾಯ್ತ್ರಿ ಅಂತೇಳಿ ಬಂದು ಕೇಳಿದ್ಲಂತ ಯಜಮಾನ್ಗ. ಅವಾಗ ಯಾರಾದ್ರೂ ಏನಾದ್ರು ಅಂದ್ರ? ಯಾರು ಏನು ಅಂದಿಲ್ಲ. ಯಾರಾದ್ರೂ ಬಡದ್ರ? ಯಾರು ಬಡದಿಲ್ಲ. ನಮ್ಮಲ್ಲಿ ಯಾರಿಗಾದ್ರೂ ರಿಲೇಷನ್ಗಳಲ್ಲಿ ಯಾರಾದ್ರೂ ಏನಾದ್ರೂ ಅನಾಹುತ ಆಗಿದನ, ತಂದೆ ತಾಯಿಗಳಿಗೆ ಏನಾದ್ರೂ ಆಗಿದನ? ಯಾರಿಗೂ ಏನು ಆಗಿಲ್ಲ. ಅವಾಗ ಏನಾಯ್ತ್ರಿ? ಯಾವ್ದಾದ್ರು ಸೀರಿಯಲ್ ನೋಡಿದ್ರಾ, ಧಾರಾವಾಹಿ ನೋಡಿದ್ರ, ಸನ್ನಿವೇಶ ನೋಡಿದ್ರ, ಸಿನಿಮಾದಲ್ಲಿ ಏನಾದ್ರು ಅಂತ ಹಾರ್ಟ್ ಟಚಿಂಗ್ ಸೀನ್ ಏನಾದ್ರು ನೋಡಿದ್ರ ಅಂತೇಳಿ? ಯಾವುದಿಲ್ಲ. ಮತ್ತೆ ಏನಾಯ್ತು ಹೇಳ್ರಿ ಅಂತೇಳಿ ಬಹಳ ಪ್ರೀತಿಯಿಂದ ಈ ಹೆಣ್ಮಗಳು ಕೇಳಿದಾಗ ಅವಾಗ ಹೇಳ್ತಾನ ಗಂಡ, ಯಜಮಾನ ನಂದು ನಿಂದು ಮದುವೆಯಾಗಿದ್ದ DVD ನೋಡಿದೆ ನಾನು ಇವಾಗ, ಅದ್ರ ಸಲುವಾಗಿ ಕಣ್ಣೀರು ಬರಕತ್ತವು ಅಂತೇಳಿ ಆಕೆಗೆ ಹೇಳಿದಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದ್ರೆ ಈತನಿಗೆ ದುಃಖ ಆಗ್ಯದ. ಯಾವ್ದ್ರ ಸಲುವಾಗಿ? ತನ್ನ ಮದುವೆಯ ಒಂದು CD-ಯನ್ನ ನೋಡಿದ್ರ ಸಲುವಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವಾದರೂ ಸಂತೋಷವುಳ್ಳವರಾಗಿದ್ದೇವೆ, ಒಂದೇ ಕಾರಣ, ನಮ್ಮ ರಕ್ಷಕನು ಇನ್ನೂ ಕೂಡ ಜೀವಂತನಾಗಿದ್ದಾನೆ. ಈ ಲೋಕಕ್ಕೆ ಆತನು ಹೊರಟು ಬಂದ ಆತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಇವತ್ತಿನ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ನೋಡ್ತಾ ಇರ್ತೀವಿ, ದಿನ ಬೆಳಗಾದ್ರೆ ಎದ್ರೆ ಬರೇ ದುರ್ವಾರ್ತೆಗಳೇ. TV9 ಹಚ್ಚಿದ್ರೆ ಫಸ್ಟಿಗೆ ಇಷ್ಟು ಆಕ್ಸಿಡೆಂಟ್ಗಳದೇ ತೋರಿಸ್ತಿರ್ತಾರೆ. ನ್ಯೂಸ್ ಪೇಪರ್ ಅಲ್ಲಿ ಇವ್ರಲ್ಲಿ ಬಾಂಬ್ ಹಾಕಿದ್ರು, ಅವ್ರಲ್ಲಿ ಬಾಂಬ್ ಹಾಕಿದ್ರು, ಇಷ್ಟು ಜನ ಸತ್ರು, ಇಷ್ಟು ಜನ ಮರಣ ಹೊಂದಿದ್ರು. ಮರಣದ ಸುದ್ದಿಗಳೇ, ಆಘಾತದ ಸುದ್ದಿಗಳೇ, ಬರೇ ದುರ್ವಾರ್ತೆಗಳೇ ಇವತ್ತಿನ ಪ್ರಪಂಚದಲ್ಲಿ ನಾವು ಕೇಳ್ತಾ ನೋಡ್ತಾ ಇರ್ತೀವಿ ಪ್ರಿಯರೇ. ಸದಾ ಕಾಲಕ್ಕೆ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ವೇಳೆಯಲ್ಲಿಯೂ ಇರ್ತಕ್ಕಂಥ ಒಂದೇ ಒಂದು ಸಂತೋಷದ ವಾರ್ತೆ, ಶುಭ ವಾರ್ತೆ ಏನಂದ್ರೆ, ಆ ಪರಲೋಕದ ದೇವರು ಈ ಭೂಲೋಕಕ್ಕೆ ನರ ಅವತಾರಿಯಾಗಿ ಜನಿಸಿ ಬಂದಿರತಕ್ಕಂಥ ಒಂದು
ದಿನವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪರಲೋಕದಲ್ಲಿರ್ತಕ್ಕಂಥ ದೇವದೂತರು ಈ ಲೋಕಕ್ಕೆ ಕೆಳಗೆ ಇಳಿದು ಬಂದು ಹೇಳ್ತಾರೆ, ಇದು ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಯಾರಿಗೆ ಸಂತೋಷ ಉಂಟು ಮಾಡುತ್ತಂತೆ? ಜನರಿಗೆ. ಇಂಥ ಕುಲದವರಿಗೆ, ಇಂಥ ಗೋತ್ರದವರಿಗೆ, ಇಂಥವರಿಗೆ ಅಂತೇಳಿ ಹೇಳಿಲ್ಲ. ದೇವರ ದೃಷ್ಟಿಯಲ್ಲಿ ಒಂದು ಗಂಡ ಒಂದು ಹೆಣ್ಣು. ಹಲ್ಲೆಲೂಯಾ. ಕೂನ ಹಿಡಿಯಕ ಕುಲ ಮಾಡಿದರೆ ಹೊರತಾಗಿ ಭೇದ ಮಾಡುವುದಕ್ಕೆ ಅಲ್ಲವೇ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶುಭ ವಾರ್ತೆ, ಸಂತೋಷದ ವಾರ್ತೆ ಎಲ್ಲಾ ಕಾಲದಲ್ಲೂ. ಅದು ಮಾತ್ರ ಯಾವ ವಾರ್ತೆ ಪ್ರಿಯರೇ? ಆ ದೇವರು ಈ ಲೋಕಕ್ಕೆ, ಈ ಭೂಲೋಕಕ್ಕೆ ಜನಿಸಿ ಬಂದಿರತಕ್ಕಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಗೆ ಒಂದ್ಸಾರಿ 1970-71 ಇಸ್ವಿಯ ಮಧ್ಯದಲ್ಲಿ ಚಂದ್ರ ಗ್ರಹಣಕ್ಕೆ ಮಾನವನು 1968ರಲ್ಲಿ ಮೊದಲು ಹೋಗಿ ಬಂದಿರತಕ್ಕಂಥ ಅಮೆರಿಕ ಶಾಸ್ತ್ರಜ್ಞರು, ಆಮೇಲೆ ಜೇಮ್ಸ್ ಬಿ ಇರ್ವಿನ್ ಎನ್ನುವಂತ ವ್ಯಕ್ತಿ ಕೂಡ ಆ ಒಂದು ಚಂದ್ರ ಲೋಕಕ್ಕೆ ಕಾಲಿಟ್ಟು ಅದರ ಮೇಲೆ ಜೀಪನ್ನ ಓಡಿಸಿ ಪುನಃ ಏನ್ ಬರ್ತಾನೆ, ಈ ಭೂಲೋಕಕ್ಕೆ ಇಳಿದು ಬಂದು ಆತ ಹೇಳ್ತಾನೆ ಒಂದು ಮಾತನ್ನ, ಮಾನವನು ಚಂದ್ರ ಲೋಕದ ಮೇಲೆ ಕಾಲಿಟ್ಟಿರುವಂತದ್ದು ಶುಭ ಸಂದೇಶ ಅಲ್ಲ, ಅದು ಒಂದು ಒಳ್ಳೆಯ ವಾರ್ತೆ ಅಲ್ಲ, ಅದು ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ವಾರ್ತೆ ಅಲ್ಲವೇ ಅಲ್ಲ, ಅದು ಒಂದು ರಕ್ಷಣೆಯ ವಾರ್ತೆ ಅಲ್ಲವೇ ಅಲ್ಲ. ಆ ದೇವಾದಿದೇವನು ತನ್ನನ್ನು ತಾನು ತಗ್ಗಿಸಿಕೊಂಡು ನಾಶವಾಗುವ ಈ ಲೋಕಕ್ಕೆ ಪ್ರೀತಿಸಿ ತಾನು ಮಾನವನಾಗಿ ಅವತರಿಸಿ ಬಂದನಲ್ಲ, ಅದುವೇ ಶುಭ ವಾರ್ತೆ ಎಂಬುದಾಗಿ ಸೈಂಟಿಸ್ಟ್ ಚಂದ್ರನ ಲೋಕಕ್ಕೆ ಹೋಗಿ ಬಂದಿರತಕ್ಕಂತ ಜೇಮ್ಸ್ ಬಿ ಇರ್ವಿನ್ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ ಪ್ರಿಯರೇ? ಹೇಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಒಪ್ಪುತ್ತಾರೆ ಯೇಸು ಕ್ರಿಸ್ತನನ್ನ, ಯಾಕಂದ್ರೆ ದೇವರ ಲಕ್ಷಣಗಳು ಆತನಲ್ಲಿ ಮಾತ್ರ ಇರುವಂತದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ಸಂದೇಶದ ಕಡೆಗೆ ನಾವು ಹೋಗೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ನಿಮ್ಗೆ ಅರ್ಥ ಆಯ್ತಾ? ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ. ಸೃಷ್ಟಿಕರ್ತನ ಈ ಧರೆಗೆ ಇಳಿದು ಬರಬೇಕು. ಆ ಸೃಷ್ಟಿಕರ್ತ ಯೇಸು ಕ್ರಿಸ್ತ ಮಹಾರಾಜರು ಈ ಲೋಕಕ್ಕೆ ಮಾನವನ ಅವತಾರವಾಗಿ ಆತನು ಜನಿಸಿ ಬಂದ. ಅದೇ ರೀತಿಯಾಗಿ ಓಂ ಶ್ರೀ ಕನ್ಯಾ ಸುತಾಯೋ ನಮಃ. ಕನ್ನಿಕೆ ಹೊಟ್ಟೆಯಲ್ಲಿ ಜನಿಸಿ ಬಂದ ಆತನು ಯೇಸು ಕ್ರಿಸ್ತನು ಒಬ್ಬಾತನೇ. ಶಾಸ್ತ್ರೀಯವಾಗಿ ಸೈಂಟಿಫಿಕಲಿ ರುಜುವಾಗಿದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಚರಿತ್ರೆಯ ಪುಟಗಳಲ್ಲಿ ಲಿಖಿತವಾಗಿದೆ. ಅದೇ ರೀತಿಯಾಗಿ ಪ್ರವಚನೆಗಳ ಮೂಲಕವಾಗಿ ಕೂಡ ಆತನು ದೇವರು, ಆತನು ರಕ್ಷಕನು ಎಂಬುದಾಗಿ ಪ್ರಿಯರೇ ರುಜುವಾತಾಗಿರುವಂತದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿದ್ದೆ ಮಾಡೋರೆಲ್ಲರೂ ಕಟ್ಟಿ ಚಪ್ಪಳ ಹೊಡ್ರಿ ಒಂದ್ಸರಿ. ಪ್ರೈಸ್ ದಿ ಲಾರ್ಡ್. ವಾವ್, ವೆರಿ ನೈಸ್. ಬಹಳ ಜನರು ನಿದ್ದೆ ಮಾಡ್ಕೊಂತ ವಾಕ್ಯ ಕೇಳ್ತಾ ಇದ್ದೀರಿ ಅಂತ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯದ ಕಡೆಗೆ ಹೋಗೋಣ ಪ್ರಿಯರೇ. ಈ ಒಂದು ಸಮಯದಲ್ಲಿ ಬ್ಯಾನರ್ ಕಾಣ್ತಾ ಇದ್ದೇನೆ, ಎಲ್ಲರಿಗೆ ಕಾಣಿಸ್ತಾ ಇದ್ದೇನಾ? ಅಲ್ಲಿ ಮೇಲ್ಗಡೆ ಒಂದು ವಾಕ್ಯ ಇದೆ, ಏನಂದ್ರೆ ಆತನ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಬ್ಯಾನರ್ ನಲ್ಲಿ ಇರ್ತಕ್ಕಂಥ ಅಂಶ ಸ್ವಲ್ಪ ಹೊತ್ತು ನಾವು ನೋಡೋಣ, ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ದೇವರು ಪರಲೋಕದಲ್ಲಿರುವಂತ ಸಮಯದಲ್ಲಿ ಇಲ್ಲೆಲ್ಲ ಬರೀ ಪಾಪ, ಭೂಮಿಯಲ್ಲಿರ್ತಕ್ಕಂಥ ಪಾಪದ ಜನರು ತುಂಬಿರುವಂತ ಸಮಯದಲ್ಲಿ ಕಾಲವು ಪರಿಪೂರ್ಣವಾದಾಗ ಆ ದೇವರು ಈ ಭೂಲೋಕಕ್ಕೆ ಏನ್ ಮಾಡಿದ? ನರ ಅವತಾರಿಯಾಗಿ ಇಳಿದು ಬರ್ಬೇಕಂತೇಳಿ ಮರಿಯಳಲ್ಲಿ ಗಾಬ್ರಿಯೇಲ ದೇವದೂತನ ಮೂಲಕವಾಗಿ ಹೇಳಿಸ್ತಾನೆ, ನಿನಗೆ ಶುಭವಾಗಲಿ, ನಿನ್ನಲ್ಲಿ ಲೋಕರಕ್ಷಕನು ಹುಟ್ಟಿ ಬರ್ಲಿಕ್ಕಿದ್ದಾನೆ ಎಂಬುದಾಗಿ. ಆ ಒಂದು ಸಮಯದಲ್ಲಿ ಮರಿಯಳು ಇದು ಹೇಗೆ ಸಾಧ್ಯ ಎಂಬುದಾಗಿ ಹೇಳಿದ ಸಮಯದಲ್ಲಿ ದೇವರಿಗೆ ಸಮಸ್ತವೂ ಸಾಧ್ಯ ಎಂಬುದಾಗಿ ಗಾಬ್ರಿಯೇಲ್ ದೇವದೂತನು ಹೇಳಿರುವಂತದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆಮೇಲೆ ಆ ಗಾಬ್ರಿಯೇಲ್ ದೇವದೂತನು ಯೋಸೇಫನಿಗೆ ಕಾಣಿಸಿಕೊಂಡು, ಇದು ದೇವರ ಕಾರ್ಯ, ಪವಿತ್ರಾತ್ಮನ ಕಾರ್ಯ, ನೀನು ಅಂಜಬೇಡ, ಕಳವಳಗೊಳ್ಳಬೇಡ, ಇದು ದೇವರಿಂದಲೇ ಆಗುವಂತದ್ದು ಎಂಬುದಾಗಿ ಹೇಳಿದ ಸಮಯದಲ್ಲಿ ಆ ಯೋಸೇಫ ಆ ಹೆಣ್ಣು ಮಗಳನ್ನ, ಮರಿಯಳನ್ನ ಸ್ವೀಕಾರ ಮಾಡ್ತಾನೆ. ತಮ್ಮಿಬ್ಬರ ಜೀವಿತಗಳನ್ನ ಅವರು ಸಮರ್ಪಣೆ ಮಾಡ್ತಾರೆ ಪ್ರಿಯರೇ. ಅವರು ಸ್ವೀಕಾರ ಮಾಡಿದ್ರು, ಯಾಕಂದ್ರೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಸಹಾಯ ಇರುವುದಕ್ಕೆ ಕೂಡ ಅವರು ರೆಡಿ ಆಗಿರುವಂತ ಒಂದು ಸಂದರ್ಭ. ಸ್ವೀಕಾರ ಮಾಡಿ ಸಮರ್ಪಣೆ ಮಾಡಿಕೊಂಡಾದ್ಮೇಲೆ ಆ ಒಂದು ಸಮಯದಲ್ಲಿ ಎಷ್ಟೋ ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ, ಜೆರಸ್ಟ್ರೋನಿಸಮ್ ಎನ್ನುವಂತ ಒಂದು ಧರ್ಮದಲ್ಲಿ ಜೆರಸ್ಟ್ರೋ ಎನ್ನುವಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಪಾರ್ಸಿಕ ಪೂರ್ವ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಂತ ಹೇಳಿದ್ರೆ, ಯಾವ ಈ ಭೂಲೋಕವನ್ನ ರಕ್ಷಿಸಬೇಕಾದ್ರೆ ಆ ಪರಲೋಕದ ದೇವರೇ ಇಳಿದು ಬರಬೇಕು, ಆತನು ಭೂ ಮಧ್ಯ ಕೇಂದ್ರದಲ್ಲಿ ಇಳಿದು ಬರ್ತಾನೆ ಅಂತೇಳಿ.
ಭೂಮಿಯ ಮಧ್ಯ ಕೇಂದ್ರ ಯಾವುದು? ಇಸ್ರಾಯೇಲ್ ದೇಶ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಭೂಮಿಯ ಮಧ್ಯನೇ ಯಾಕೆ ಇಳಿದು ಬರ್ಬೇಕಂದ್ರೆ ಇಲ್ಲಿ ಲೈಟ್ ಹಾಕಿದ್ರೆ ಇಲ್ಲಿ ಅಷ್ಟೇ ಬೆಳಕು ಬರುತ್ತೆ. ಅಲ್ಲೇ ಮಿಡಲ್ ಸಣ್ಣ ರೂಮ್ ಇರ್ತಂತ ತಿಳ್ಕೊಳ್ಳೋಣ. ಆ ಕಡೆ ಹಾಕಿದ್ರೆ ಆ ಕಡೆ ಅಷ್ಟೇ ಲೈಟ್ ಬಿಡುತ್ತೆ, ಹಿಂದೆಲ್ಲ ಡಾರ್ಕ್ ಆಗುತ್ತೆ, ಕತ್ಲಾಗಿ ಬಿಡುತ್ತೆ. ಈ ಕಡೆ ಹಾಕಿದ್ರೆ ಈ ಕಡೆ ಅಷ್ಟೇ ಏನ್ ಬರುತ್ತಾ, ಕತ್ತಲಿರುತ್ತ, ಇಲ್ಲಿ ಸ್ವಲ್ಪ ಅಷ್ಟೇ ಬೆಳಕಾಗತ್ತೆ. ಮಿಡಲ್ ಹಾಕಿಬಿಟ್ರೆ, ಮಿಡ್ಲ್ ಹಾಕಿದ್ರೆ ಏನಿರುತ್ತ, ನಡುವೆ ಮಧ್ಯದಲ್ಲಿ ಲೈಟ್ ಹಾಕಿದ್ರೆ ರೂಮ್ ಎಲ್ಲ ಬೆಳಕೇನಾಗುತ್ತಾ, ಆವರಿಸಿಕೊಳ್ಳುತ್ತಾ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಕೂಡ ಕಾರ್ನರ್ ಎಲ್ಲಿ ಇಳಿದು ಬರಲ್ಲ, ಆತನ ಎಲ್ಲಿ ಇಳಿದು ಬಂದ? ಭೂಮಿಯ ಮಧ್ಯ ಕೇಂದ್ರದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಪಾರಸಿಕ ಸೈಂಟಿಸ್ಟ್ಗಳು, ಖಗೋಳ ಶಾಸ್ತ್ರಜ್ಞರು, ಅವರು ಧರ್ಮ ಗ್ರಂಥವನ್ನು ಓದುವಂತ ಸಮಯದಲ್ಲಿ ಆ ಧರ್ಮ ಗ್ರಂಥದಲ್ಲಿ ಇರುತ್ತೆ ಏನಂತೇಳಿ, ಈ ಲೋಕದಲ್ಲಿ ರಕ್ಷಕನು ರಾಜನು ಹುಟ್ಟಿದಂತ ಸಮಯದಲ್ಲಿ ಅಲ್ಲಿ ಆಕಾಶದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ನಕ್ಷತ್ರ ಹುಟ್ಟಿ ಬರುತ್ತೆ ಅಂತೇಳಿ, ಆ ನಕ್ಷತ್ರ ಹುಟ್ಟಿದಂತ ಸಮಯವನ್ನ ಕಾಲವನ್ನ ನೋಡಿ ಆ ಜ್ಞಾನಿಗಳು ಏನ್ ಮಾಡ್ತಾ ಇದಾರೆ, ಆ ನಕ್ಷತ್ರವನ್ನು ಹಿಂಬಾಲಿಸ್ತಾ ಇದ್ದಾರೆ. ಯಾವ ಮನೆಯ ಮೇಲೆ ಆ ನಕ್ಷತ್ರ ನಿಂದಿರುತ್ತೋ ಅಲ್ಲಿನೇ ಲೋಕರಕ್ಷಕ ಇರುತ್ತಾನೆ ಅಂತೇಳಿ ಅವರ ಧರ್ಮ ಗ್ರಂಥದಲ್ಲಿ ಲಿಖಿತವಾಗಿರುವಂತದ್ದು. ಹಲ್ಲೆಲೂಯಾ. ಆಮೇಲೆ ಯಾಕಂದ್ರೆ ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಆತನಲ್ಲಿಯೇ, ಆತನದ್ದೇ ಸತ್ಯ ಮಾರ್ಗ, ಆತನಲ್ಲಿಯೇ ಮೋಕ್ಷವಿದೆ ಎನ್ನುವಂತ ಕಾರಣಕ್ಕಾಗಿ ಜ್ಞಾನಿಗಳು ಹೋಗ್ತಾ ಇದ್ದಾರೆ, ಖಗೋಳ ಶಾಸ್ತ್ರಜ್ಞರು ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬರು ಕುರಿ ಕಾಯ್ತಾ ಇರ್ತಾರೆ ಹೊಲದಲ್ಲಿ. ಚಳಿ ಚಳಿ ಮೊದಲೇ ಚಳಿಯಲ್ಲಿ ಕುರಿ ಕಾಯ್ತಾ ಇರ್ಬೇಕಾದ್ರೆ ಸಡನ್ ಆಗಿ ದೇವದೂತ ಪ್ರತ್ಯಕ್ಷ ಆಗಿ ಅವ್ರಿಗೆ ಹೇಳ್ತಾನೆ ಏನಂತ ಹೇಳಿ, ಇದು ಒಂದು ಲೋಕಕ್ಕೆಲ್ಲ ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವಂತ ಶುಭ ಸಮಾಚಾರ ಅಂತ ಹೇಳಿ ಆ ದೇವದೂತ ಹೇಳಿದ ಸಮಯದಲ್ಲಿ ದೇವದೂತರುಗಳೆಲ್ಲ ದಂಡ ಬಂದು ಏನ್ ಮಾಡುತ್ತಂದ್ರೆ, ದೇವರಿಗೆ, ಮೇಲಿನ ಲೋಕದಲ್ಲಿರುವ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿರುವ ಮನುಷ್ಯರೊಳಗೆ ಸಮಾಧಾನ, ಸಂತೋಷ, ಸಮಾಧಾನ ಈ ಭೂಮಿಗೆ ಪ್ರಾಪ್ತಿಯಾಗಿರುವಂತದ್ದು ಇವತ್ತಿನ ದಿವಸ, ಕ್ರಿಸ್ಮಸ್ಸಿನ ಒಂದು ದಿವಸದಂದು ಪ್ರಿಯರೇ. ಆಮೇಲೆ ಆ ಕಾಲ ಪರಿಪೂರ್ಣವಾದಾಗ, ಸಮಯ ಆದಾಗ, ಮರಿಯಳು ಗರ್ಭಧರಿಸಿ ಮಗುವನ್ನು ಅಳೆದಂತ ಸಮಯದಲ್ಲಿ ಜ್ಞಾನಿಗಳು, ಈ ಕುರುಬರು ಎಲ್ಲರೂ ಈ ಸ್ಥಳದಲ್ಲಿ ಛತ್ರದಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕಾಣಿಕೆಗಳನ್ನು ಕೊಡುವಂತವ್ರು ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ, ನೋಡುವಂತ ಬರುವಂತವ್ರು ನೋಡೋದಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ. ದೇವದೂತರೆಲ್ಲ ಆರಾಧನೆ ಮಾಡೋದಕ್ಕೆ ಬಂದಿದ್ದಾರೆ. ಅಂದ್ರೆ ನಿಜವಾದ ಸಂಭ್ರಮ, ಒಂದು ಸಡಗರ ಆ ಒಂದು ಸಮಯದಲ್ಲಿ ಅಲ್ಲಿ ಆಗಿರುವಂತದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಇದೆಲ್ಲ ಲೋಕರಕ್ಷಕನು ಇಳಿದು ಬಂದ. ಈಗ ನಾವು ಎಲ್ಲೇದಿವಿ ಇಲ್ಲಿ ಈತ ಲೋಕರಕ್ಷಕ ಹುಟ್ಟಿ 33 ವರ್ಷಗಳ ಬದುಕಿ ಆತ ಹೇಳಿದಾನ, ನನ್ನನ್ನೇ ನಂಬಿದ್ರೆ ಮಾತ್ರ ಪರಲೋಕ ಮೋಕ್ಷ ಸಿಗುತ್ತಾ, ಇಲ್ಲಾಂದ್ರೆ ನಿಮಗೆ ಮೋಕ್ಷ ಸಿಗಲ್ಲ ಅಂತೇಳಿ ಆತ ಮರಣವನ್ನ ಗೆದ್ದು ಹೇಳ್ತಾನೆ, ನಾನು ಪುನಃ ಈ ಲೋಕಕ್ಕೆ ಬರುತ್ತೀನಿ. ಬರುವಂತ ಸಮಯದಲ್ಲಿ ನನ್ನನ್ನ ಯಾರ್ಯಾರು ನಂಬಿದಾರಲ್ಲ ಅವರು ಸತ್ತು ಹೋದ್ರು ಕೂಡ ಆವತ್ತಿನ ದಿನ ಆತನ ಮಾತಿಗೆ, ಯಾಕಂದ್ರೆ ದೇವರು ಮನುಷ್ಯರಲ್ಲ, ಆತನ ಮಾತಿಗೆ ಏನಾಗುತ್ತವಂದ್ರೆ ಆ ಶವಗಳು ಎಲ್ಲ ಎದ್ದು ಬರ್ತವೆ, ಹೊಸದಾಗಿರ್ತಕ್ಕಂಥ ಶರೀರ ರೂಪಗೊಳ್ಳುತ್ತೆ, ಅದು ಮಹಿಮೆಯ ಶರೀರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಇವತ್ತಿನ ದಿನ ಇಲ್ಲಿದ್ದೀವಿ. ಆಮೇಲೆ ಆತನು ತಾನು ಹೇಳಿದ ಪ್ರಕಾರವಾಗಿ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದಾನ, ಬೇಗನೆ ಬರ್ತಾನೆ. ಇವತ್ತು ಯಾಕೆ ಬರ್ತಾ ಇಲ್ಲ ಅಂದ್ರೆ, ಇನ್ನೂ ಕೂಡ ಅನೇಕರು ಯೇಸು ಸ್ವಾಮಿಯನ್ನ ನಂಬುತ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಯಾರು ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. ನಿಮ್ಮ ಮಕ್ಕಳಲ್ಲಿ ಯಾವನಾದ್ರಪ್ಪ ಅವರ ಸಾಹಿತ್ಯ ಏನಾದ್ರೂ ಆದ್ರಪ್ಪ ಅವರ ತಂದೆಗೆ 10 ಜನ ಮಕ್ಕಳಿದ್ರು ಅಂತ ತಿಳ್ಕೊಳ್ಳೋಣ, ಯಾರಿಗಾದ್ರೂ ಏನಾದ್ರೂ ಆದ್ರಪ್ಪ ತಂದೆಗೆ ದುಃಖ ಆಗುತ್ತೋ ಇಲ್ವೋ? ಲೋಕದಲ್ಲಿ ಇರುವಂತವರು, ರಾಜ್ಯದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ದೇವರ ಮಕ್ಕಳೇ. ಜಗಳ ಆಡಿ ದೂರ ಹೋಗ್ಯಾರ, ನಾವು ಜಗಳ ಆಡಿ ದೂರ ಹೋಗಿದ್ವಿ, ಮತ್ತೆ ನಮ್ಮನ್ನ ದೇವ್ರ ಏನ್ ಮಾಡ್ಯಾನ, ಒಂದು ಮಾಡಿಕೊಳ್ಳೋಣ. ಇಲ್ಲದೀವಿ. ಈಗ ಆತನು ಬರ್ತೀನಿ ಅಂತ ಹೇಳಿದಾನ, ಬರ್ತಾನ, ಆತ ಖಂಡಿತವಾಗಿ ಬರ್ತಾನ. ಬಂದಂತ ಸಮಯದಲ್ಲಿ ನಂಬಿದವರೆಲ್ಲರೂ ಕೂಡ ನಾವೇನಾಗ್ತೀವಿ, ಎತ್ತಲ್ಪಡ್ತೀವಿ. ಇಲ್ಲಿ ಕುಂತಂಗೆ ಮಾಯ ಆಗ್ಬಿಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕುಂತಂಗೆ ಮಾಯ ಆಗ್ಬಿಡ್ತೀವಿ ಆತನು ಬಂದಂತ ಸಮಯದಲ್ಲಿ. ಆಮೇಲೆ ಇದು ಏನು, ನಿತ್ಯತ್ವ ಶಾಶ್ವತ. ಅಲ್ಲಿ ಮೊದಲನೇದಾಗಿ ನಿತ್ಯತ್ವ ಶಾಶ್ವತವಾಗಿರ್ತಕ್ಕಂಥ ದೇವರು ಮತ್ತೆ ಶಾಶ್ವತವಾಗಿರ್ತಕ್ಕಂಥ ಸ್ಥಳಕ್ಕೆ ಏನ್ ಮಾಡ್ತಾನೆ, ನಮ್ಮನ್ನ ನಡೆಸುತ್ತಾನೆ ಪ್ರಿಯರೇ. ಇಲ್ಲೆಲ್ಲ ಬಂಗಾರದ ಕೋಣೆಗಳು, ಮನೆಗಳು, ಪರಲೋಕದ ವೈಭವ, ಸಾವಿಲ್ಲ, ಮರಣಿಲ್ಲ, ದುಃಖಿಲ್ಲ, ಗೋಳಾಟ ಇಲ್ಲ, ಪೋಲಿಯೋ ಚಿಕಿತ್ಸೆ ಬೇಕಾಗಿಲ್ಲ, ಕುಂಟ್ರಾಗಿ ಬಿಡ್ತಾರೋ ಕುರುಡರಾಗಿ ಬಿಡ್ತಾರ ಅಂತೇಳಿ. ಹಲ್ಲೆಲೂಯಾ, ಏನು ಬೇಕಾಗಿಲ್ಲ ಇಲ್ಲಿ. ಯಾಕಂದ್ರೆ ದೇವರೇ ನಮ್ಮ ಸಂಗಡ ಇರ್ತಾನೆ, ದೇವರೇ ನಮಗೆ
ಎಲ್ಲ ಬೆಳಕಾಗಿರ್ತಾನ. ಹಿಂಗ ಚರ್ಚ್ಗಳು ಬೇಕಾಗಿಲ್ಲ. ಆವತ್ತಿನ ದಿನ ದೇವರೇ ನಮ್ಮ ಮುಂದೆ ಇರ್ತಾನೆ, ನಾವು ಆತನನ್ನ ಆರಾಧನೆ ಮಾಡಬೇಕು. ನೀನೇ ಒಳ್ಳೆಯವನು, ನೀನೇ ಸರ್ವಶಕ್ತನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಅರ್ಥ ಆಗಿದೆ ಎಂಬುದಾಗಿ ತಿಳ್ಕೊಳ್ಳಿ.